ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತೊಂದು ಸಿಂಪಲ್ ಆಗಿ ತುಂಬ ಮಸಾಲೆ ಪದಾರ್ಥ ಏನೂ ಇಲ್ಲದಿರೋಂಥ ಪಾಲಕ್ ಪನ್ನೀರ್ ಬಟಾಣಿ ಕರಿ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ ಒಂದು 4 ಕಟ್ಟಷ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದು ಫ್ರೆಶ್ ಆಗಿರೋದು ಎತ್ತಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಡೋಣ. ಬ್ಲ್ಯಾಂಚ್ ಮಾಡೋದು ಅಂತ ಹೇಳ್ತಾರಲ್ಲ, ಅದನ್ನು ನಾವು ಮಾಡೋಣ. ಈಗ ಬಿಸಿ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಆ ಬಿಸಿ ನೀರಿಗೆ ಪಾಲಕ್ ಹಾಕ್ಬಿಡೋಣ. ತಕ್ಷಣ ತೆಗೆದು ಬಿಡಬೇಕು. ತುಂಬ ಹೊತ್ತು ನೆನೆ ಇಡೋದಾಗಲಿ ಏನು ಮಾಡಬಾರ್ದು. ಹಾಕ್ಬಿಟ್ಟು ತೆಗೆದ್ಬಿಟ್ಟು ತಕ್ಷಣ ತಣ್ಣೀರು ಹಾಕ್ಬಿಡ್ಬೇಕು. ಅದ್ರ ಮೇಲೆ ಫ್ರಿಜ್ ನೀರು ಇದ್ದರೆ ಹಾಕಿ, ಇಲ್ಲಾಂದರೆ ನಾರ್ಮಲ್ ವಾಟರ್ ಇದ್ದರೆ ಅದನ್ನೇ ಹಾಕ್ಬಿಟ್ಟು ಅದು ತಕ್ಷಣ ತಣ್ಣಗಾಗ್ಬಿಡುತ್ತೆ, ತುಂಬ ಬೆಂದೋಗಲ್ಲ. ಅದನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ತಣ್ಣೀರು ಹಾಕೋದು ತೋರಿಸ್ತಾ ಇದ್ದೀನಿ. ತಕ್ಷಣವೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಪ್ಯೂರಿ ಮಾಡಿ ಇಟ್ಕೊಳ್ಳೋಣ. ಪ್ಯೂರಿ ಮಾಡಿ ಇಟ್ಕೊಂಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರೆಲ್ಲ ಹಾಕ್ತಾಯಿದ್ದೀನಿ. ನುಣ್ಣಕ್ಕೆ ಪ್ಯೂರಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ನುಣ್ಣಗಾಯಿತು. ಇದನ್ನು ಎಲ್ಲ ಬಳೆದು ಚೆನ್ನಾಗಿ ಒಂದು ಬಟ್ಲಿಗೆ ಎತ್ತಿಟ್ಕೊಂಬಿಡೋಣ. ಈಗ ಅದೇ ಜಾರ್ಗೆ 2 ಟೊಮೆಟೊ, 1 ಕೊತ್ತಂಬರಿ ಸೊಪ್ಪು ಹಾಕೋಣ. 2 ಟೊಮೆಟೊ, 2 ಹುಳಿ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದೆರಡನ್ನ ನುಣ್ಣಕ್ಕೆ, ಇದನ್ನು ನುಣ್ಣಕ್ಕೆ ಮಾಡಿ ಪ್ಯೂರಿ ಮಾಡಿ ಇಟ್ಕೊಳ್ಳೋಣ. ಇದು ನುಣ್ಣಗಾಯಿತು. ಇದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊಂಬಿಡೋಣ. ಈಗ ಇದಕ್ಕೇನು ಮಸಾಲೆ ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಗರಂ ಮಸಾಲ, ಜೀರಾ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ ಪುಡಿ. ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಎಷ್ಟು ಬೆಣ್ಣೆ ಹಾಕ್ತೀವೋ ಅಷ್ಟು ರುಚಿ ಜಾಸ್ತಿ. ನಾನಿಲ್ಲಿ ಚಿಕ್ಕದು ಬೆಣ್ಣೆ ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. 2 ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಬೆಣ್ಣೆ ಕರಗಲಿ. ಎಲ್ಲ ಲೋ ಫ್ಲೇಮಲ್ಲಿ ಮಾಡೋಣ, ಯಾವುದು ಹೈ ಫ್ಲೇಮಲ್ಲಿ ಮಾಡೋದು ಬೇಡ. ಬೆಣ್ಣೆ ಕರಗಿದ್ಮೇಲೆ ಇದಕ್ಕೆ ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿ ಇಟ್ಕೊಳ್ಳಿ. ಪನ್ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರಿಯೋಣ. ಒಂದು ಗೋಲ್ಡನ್ ಕಲರ್ ಮಾಡ್ಕೊಳ್ಳೋಣ, ಗಮ್ಮಂತ ಆಗುತ್ತೆ. ನೋಡಿ, ಈ ಥರ ಒಂದು ಗೋಲ್ಡನ್ ಕಲರ್ ಮಾಡಿಕೊಂಡು ಈ ಪನ್ನೀರನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಡೈರೆಕ್ಟಾಗಿ ಹಾಗೆ ಹಾಕ್ಬಿಟ್ರೆ ಕದ್ರಕೊಂಡ್ಬಿಡುತ್ತೆ ಒಂದೊಂದ್ಸಲ. ಅದು ಪನ್ನೀರ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ಪನ್ನೀರ್ ತೊಗೊಂಡಿದ್ದೀರಾ. ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಡ. ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಹಾಗೆ ಬೆಣ್ಣೆನೂ ಹಾಕೋಣ. ಬೆಣ್ಣೆ ಕರಗಲಿ, ಎಣ್ಣೆ ಕಾಯಲಿ. ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಅದು ಬೆಣ್ಣೆ ಕಪ್ಪಗಾಗ್ಬಿಡ್ಬಾರ್ದು, ಆ ಥರ ನೋಡ್ಕೋಬೇಕು. ಜೀರಿಗೆ ಹಾಕಿ ಒಂದು 20 ಸೆಕೆಂಡ್ ಆದಮೇಲೆ ಒಂಚೂರು ಈರುಳ್ಳಿ ಜಿಂಜರ್ ಪೇಸ್ಟ್ ಹಾಕಿದ್ದೀನಿ ನಾನಿಲ್ಲಿ. ಜಿಂಜರ್ ಗಾರ್ಲಿಕ್ ಅಲ್ಲ, ಈರುಳ್ಳಿ ಜಿಂಜರ್ ಪೇಸ್ಟು. ಒಂದು 4-5 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕ್ಬಿಟ್ಟು ಹುರಿಯೋಣ. ಒಂಚೂರು ಅರಶಿನ ಹಾಕ್ಕೊಳ್ಳೋಣ. ಎಲ್ಲ 2 ಸುತ್ತು ಅಷ್ಟೇ, 2 ಸೆಕೆಂಡು ಹುರಿಯೋದು. ಈಗ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು ಒಂದು 3 ಈರುಳ್ಳಿ ಹಾಕ್ಕೊಳ್ಳೋಣ. ಸಣ್ಣ ಸೈಜ್ದು ಇದು, ಅದರಿಂದ 3 ತೊಗೊಂಡಿದ್ದೀನಿ. 3 ಈರುಳ್ಳಿ ಹಾಕಿ ಹುರಿಯೋಣ. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಹುರಿಯೋಣ. ಬಟಾಣಿ ಹಾಕ್ಕೊಳ್ಳೋಣ, ಹಸಿ ಬಟಾಣಿ. ಆಲೂಗೆಡ್ಡೆ 2 ಸಣ್ಣ ಸೈಜ್ದು, ಸಣ್ಣಗೆ ಡೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋಣ. ಒಂದು ಲಿಡ್ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಎಲ್ಲ ಒಂದು ಹದಕ್ಕೆ ಬೇಯೋ ಹಂಗಾಗುತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ಬೇಯುತ್ತೆ. ಈಗ ಅದಕ್ಕೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪಿಂದು ಪ್ಯೂರಿ ಹಾಕ್ಕೊಳ್ಳೋಣ. ಫಸ್ಟು ಹಾಕ್ಕೊಂಡು ಚೂರು ಹುರಿಯೋಣ. ಈಗ ಗರಂ ಮಸಾಲ, ಜೀರಾ ಪುಡಿ, ಹಸಿಮೆಣಸಿನ್ಕಾಯಿ ಪುಡಿ, ಸ್ವಲ್ಪನೇ, ಜಾಸ್ತಿ ಖಾರ ಮಾಡಿದ್ರೆ ಚೆನ್ನಾಗಿರಲ್ಲ ಇದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಷ್ಟೇ ಮಸಾಲೆ ಪದಾರ್ಥ, ಜಾಸ್ತಿ ಏನೂ ಹಾಕಂಗಿಲ್ಲ. ಒಂದು ತಟ್ಟೆ ಮುಚ್ಚೋಣ. ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ, ಆಲೂಗೆಡ್ಡೆ ಬೆಂದಿದೆ. ನೋಡಿ, ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಇನ್ನೂ ಒಂಚೂರು ಆಗಬೇಕು ಅನ್ನಿಸ್ತು, ಹಾಗೆ ಮುಚ್ಚಿಟ್ಟಿದ್ದೀನಿ. ನೋಡ್ಕೊಳ್ಳಿ, ಎಲ್ಲನೂ ಚೆನ್ನಾಗಿ ಮ್ಯಾಶ್ ಆಗಂಗೆ ಬೆಂದಿರಲಿ. ಈಗ ಪಾಲಕ್ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಡೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಕುದೀಲಿ, ಕುದಿಸೋಣ.
ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಪನ್ನೀರ್ ಹಾಕ್ಕೊಳ್ಳೋಣ. ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಕುದಿಸೋದೇನು ಬೇಕಾಗಲ್ಲ. ಒಂದು 2 ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ರೆ ಬೇಗನೆ ಪನ್ನೀರ್ ಬೇಯ್ಕೊಳ್ಳುತ್ತೆ. ಚೆನ್ನಾಗಾಗುತ್ತೆ, ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡೋಣ. 1-2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಪನ್ನೀರು ಚೆನ್ನಾಗಿ ನಾವು ಹುರಿದಿರೋದ್ರಿಂದ ತುಂಬ ಬೇಯಿಸೋದೇನು ಬೇಕಾಗಿಲ್ಲ. ರೆಡಿನೇ ಆಗೋಯ್ತು ಪಾಲಕ್ ಮಟರ್ ಪನ್ನೀರ್ ಕರಿ. ಚಪಾತಿಗೆ, ರೋಟಿಗೆ, ಯಾವುದೇ ರೊಟ್ಟಿ ಮಾಡಿದ್ರೆ ಅದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ರೆಡಿ ಆಯಿತು ನೋಡಿ ಸ್ನೇಹಿತರೆ. ನನ್ನ ಚಾನೆಲ್ಗೆ ಯಾರೆಲ್ಲ ಇವಾಗ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇವತ್ತು ಚಪಾತಿ ಜೊತೆಗೆ ನಾನು ಇದು ಕರಿ ಮಾಡಿದ್ದೆ. ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಮ ಪೇಷನ್ಸಿಂದ ನನ್ನ ಚಾನಲ್ ಇಷ್ಟೊತ್ತರೆಗೂ ವಾಚ್ ಮಾಡಿದ್ದಕ್ಕೆ, ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ರೆಸಿಪಿ ನೋಡ್ತಾ ಇರಿ, ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಏನಾದರೂ ತಪ್ಪಿದರೆ ತಿದ್ಕೊಳ್ಳೋಕೆ ಅವಕಾಶ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ರೆಡಿನೇ ಆಗೋಯ್ತು. ಬೇಗ ರೆಡಿ ಆಗುತ್ತೆ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪಾಲಕ್ ಪನ್ನೀರ್ ಮಟರ್ ಅಂದರೆ ಬಟಾಣಿ ಕರಿ ಅಥವಾ ಸಬ್ಜಿ ರೆಡಿ ಆಯಿತು. ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಗುತ್ತೆ ಇದು ಮಾಡಿದ್ರೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಸೊಪ್ಪು ಯಾವತ್ತಿದ್ರೂ ಒಳ್ಳೆಯದೇ. ಸೊ ನಾನು ಸೊಪ್ಪು ಜಾಸ್ತಿ ಉಪಯೋಗಿಸ್ತೀನಿ. ಐರನ್ ಕಂಟೆಂಟ್ ಇರುತ್ತಲ್ಲ ಸೊಪ್ಪಲ್ಲಿ, ಅದರಿಂದ ನಾನು ಜಾಸ್ತಿ ವಾರದಲ್ಲಿ 3 ದಿನ 4 ದಿನ ಸೊಪ್ಪು ಮಾಡ್ತೀನಿ. ನೆಕ್ಸ್ಟ್ ರೆಸಿಪಿನೂ ಸೊಪ್ಪಿಂದನೇ ಹಾಕ್ತೀನಿ. ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಜಾಸ್ತಿ ಉಪಯೋಗಿಸ್ತೀನಿ ನಾನು. ಅದರಲ್ಲೂ ಜಾಸ್ತಿ ಪಾಲಕ್ಕು, ಮೆಂತ್ಯ, ದಂಟಿನ ಸೊಪ್ಪು ಇದೆಲ್ಲ ಜಾಸ್ತಿ ಉಪಯೋಗಿಸ್ತೀನಿ. ರೆಡಿ ಆಯಿತು. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್.